ಹಾಯ್ ನಮಸ್ತೆ ಎಲ್ರಿಗೂ. ನಾನು ಇವತ್ತು ಪುದೀನ ಬಾತ್ ಮಾಡ್ತಾ ಇದ್ದೆ. ಇದು ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮನೆಯೆಲ್ಲ ಫುಲ್ ಘಮ ಘಮ ಅಂತ ಇರುತ್ತೆ. ಆ ಸ್ಮೆಲ್ಲಿಗೆ ಊಟ ಯಾವಾಗ ತಿನ್ನಬೇಕಂತ ಅಷ್ಟು ಆಸೆ ಆಗ್ತಾ ಇರುತ್ತೆ, ಅಷ್ಟೊಂದು ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಫಸ್ಟು ಒಂದು ಇಡೀ ಪುದೀನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು 4 ಮೆಣಸಿನ್ಕಾಯಿ, 1 ಇಂಚು ಶುಂಠಿ ಹಾಕಿದ್ದೀನಿ. ಬೆಳ್ಳುಳ್ಳಿ, ಜೀರಿಗೆ, ಕೊತ್ತಂಬರಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ನಡೆಯುತ್ತೆ. ಬಟ್ ಶುಂಠಿ ಮತ್ತು ಚಿಲ್ಲಿ ನಮಗೆ ಖಾರ ಎಷ್ಟು ಬೇಕೋ ಆ ಮೆಜರ್ಮೆಂಟ್ಗೆ ಹಾಕ್ಕೋಬೇಕು. ನೀರು ಹಾಕಿ ಅದನ್ನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲು ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪ ಮತ್ತು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ಚಕ್ಕೆ, ಪಲಾವ್ ಎಲೆ, ಏಲಕ್ಕಿ ಹಾಕಿ 1 ಗ್ಲಾಸ್ ಅಕ್ಕಿಗೆ 1 ಈರುಳ್ಳಿ ಲೆಕ್ಕದ ಥರ ನಾನು 1.5 ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಸ್ವಲ್ಪ ಬಾಡಿದ್ದಾದಮೇಲೆ ಬಟಾಣಿ ಹಾಕ್ಕೋಬೇಕು. ಬಟಾಣಿ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಇನ್ನು ಅದೆಲ್ಲ ಸ್ವಲ್ಪ ಬೆಂದಿದ್ದಾದಮೇಲೆ ಮಾಡ್ಕೊಂಡಿಟ್ಟಿರೋ ಪೇಸ್ಟ್ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕಿ ಎಣ್ಣೆ ಎಲ್ಲ ಬಿಡೋ ತನಕ ಬೇಯಿಸ್ಕೊತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸೋದ್ರಿಂದ ನೀಟಾಗಿ ಎಣ್ಣೆ ಬಿಟ್ಟು ಟೇಸ್ಟ್ ಬರುತ್ತೆ. ಇನ್ನು ಎಣ್ಣೆ ಬಿಟ್ಟಿದ್ದೆಲ್ಲ ಆದಮೇಲೆ ನಾನು ಸಮ ಪ್ರಮಾಣದಲ್ಲಿ ನೀರು ಹಾಕ್ಕೊತಾ ಇದ್ದೀನಿ. 1.5 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರು ಹಾಕಿದ್ದೀನಿ. ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಒಂದು ಅರ್ಧ ಕಪ್ ಮೊಸರು ಹಾಕಿದ್ದೀನಿ. ಸ್ವಲ್ಪ ಹಾಕಿದ್ರೆ ನಡೆಯುತ್ತೆ. ಈ ಮೊಸರು ಹಾಕೋದ್ರಿಂದ ರೈಸ್ದು ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ. ಹಾಗೆ ಒಂದು ಅರ್ಧ ನಿಂಬೆ ರಸ ಹಾಕಿದ್ದೀನಿ. ನಿಂಬೆ ರಸ ಮೇನ್ ಇಂಪಾರ್ಟೆಂಟ್ ಇದಕ್ಕೆ. ಆಮೇಲೆ ನಾನು ವಿಜಿಲ್ಗೆ ಇಡ್ತಾ ಇದ್ದೀನಿ. 3 ವಿಜಿಲ್ ಹಾಕ್ಸಿದ್ರೆ ಸಾಕು. ನೀವು ಪಾತ್ರೆನಲ್ಲೇ ಮಾಡೋಂಗಿದ್ರು ಕೂಡ ಇದೇ ಪ್ರಾಸೆಸ್ಸಲ್ಲೇ ಸೇಮ್ ಮಾಡ್ಕೊಳ್ಬೋದು. ಈಗ ಕೆಲವೊಬ್ಬರು ಪುದೀನ ಚಟ್ನಿ ತಿಂದೇ ಇರೋರು ಇರ್ತಾರೆ, ಯಾಕಂದರೆ ಪುದೀನ ಅಂದರೆ ಕೆಲವೊಬ್ರಿಗೆ ಆಗಲ್ಲ. ಬಟ್ ಈ ರೈಸಲ್ಲಿ ಯಾವುದೇ ಥರ ಪುದೀನ ಫ್ಲೇವರ್ ಬರೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಪುದೀನ ತಿಂದೇ ಇರೋರು ಕೂಡ ಆರಾಮಾಗಿ ರೈಸ್ನ ತಿನ್ಕೋಬೋದು. ನಾನು ಕೂಡ ಪುದೀನ ಚಟ್ನಿ ಏನು ತಿನ್ನಲ್ಲ, ಬಟ್ ಈ ರೈಸ್ ಮಾತ್ರ ಸಖತ್ತಾಗಿ ಬಂದಿತ್ತು. ಒಂದ್ಸರಿ ಟ್ರೈ ಮಾಡಿ. ಫುಲ್ ಈಸಿ ರೆಸಿಪಿ. ಒಂದು 15ರಿಂದ 20 ನಿಮಿಷದಲ್ಲಿ ಆಗೇ ಹೋಗುತ್ತೆ. ಲಂಚ್ ಬಾಕ್ಸ್ಗೆ ಹಾಕೋಕ್ಕೆ ಮತ್ತು ಅವಾಗಿಂದವಾಗೆ ಇನ್ಸ್ಟೆಂಟಾಗಿ ಏನಾದರೂ ಮಾಡ್ಕೊಂಡು ತಿನ್ಬೋದು ಅಂದರೆ ಈ ರೆಸಿಪಿ ಮಾಡ್ಸಿರೋ ಅಂಥದ್ದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.